ಯೋಚನೆ ಮಾಡಬೇಡಿ. ನಿಮ್ಮನ್ನ ರಾಣಿ ತರ ನೋಡ್ಕೊಳ್ತೀನಿ. ನೀವು ನನ್ನ ಜೊತೆ ಬನ್ನಿ. ನೋಡು, ಇಷ್ಟೊತ್ತು ಸುಮ್ನೆ ಇದ್ದೆ ಅಂದ ಕಾರಣಕ್ಕೆ ನೀನ್ ನನ್ನ ಮುಟ್ಟೋದಕ್ಕಂದ್ರೆ ಸುಮ್ನೆ ಇರ್ತೀನಿ ಅನ್ನೋ ಲೆಕ್ಕಾಚಾರ ಎಲ್ಲ ಇಟ್ಕೋಬೇಡ. ಏನು ನೀ ನನ್ನ ಏನೋ ಅನ್ಕೊಂಡಿದ್ಯಾ? ಓ, ಸಿಟಿಲ್ ಬೆಳೆದು ಬಂದಿರೋಳು ದಿನಕ್ಕೊಬ್ಬನ ಜೊತೆ ಸಿನಿಮಾ ಕ್ಲಬ್ ಅಂತ ಸುತ್ತಾಡ್ ಬಂದಿರ್ತಾಳೆ. ಅದಕ್ಕೆ ನೀನ್ ಏನೇ ಮಾಡಿದ್ರು ನಡೆಯುತ್ತೆ ಅಂತ ತಿಳ್ಕೊಂಡಿದ್ಯಾ? ನಾನು ಸಿಟಿಲ್ ಬೆಳೆದಿರ್ಬೋದು, ಆದ್ರೆ ನೀನ್ ಅನ್ಕೊಂಡ್ ಹಾಗೆ ನಾ ಬೆಳೆದಿಲ್ಲ. ತಾಳಿ ಕಟ್ಟಿದ ಗಂಡನ್ ಬಿಟ್ಟು ಇನ್ನೊಬ್ಬನ ಜೊತೆ ಓಡ್ ಹೋಗೋ ಬುದ್ಧಿ ಎಲ್ಲ ನನಗಿಲ್ಲ. ನೋಡು, ಈಗ್ಲೇ ಈ ಕ್ಷಣನೇ ನಿನ್ ತಲೆಯಿಂದ ನನ್ನ ಪಡ್ಕೊಬೇಕು ಅನ್ನೋ ಕೆಟ್ಟ ಯೋಚನೆನ ತೆಗೆದು ಹಾಕಿದ್ರೆ ಒಳ್ಳೇದು. ಅಕಸ್ಮಾತ್ ನಿನ್ ಲೀಲೆ ಮತ್ತೆ ರಿಪೀಟ್ ಆಯ್ತು ಅಂತ ಇಟ್ಕೋ, ನನ್ ಚಂಡಿ ಅವತಾರ ನೋಡ್ಬೇಕಾಗತ್ತೆ. ನಾನು ಬೇರೆ ಹುಡುಗಿ ತರ ಈ ವಿಷಯನ ಹೊರಗಡೆ ಹೇಳಿದ್ರೆ ಮನೆತನದ ಮರ್ಯಾದೆ ಹೋಗುತ್ತೆ, ನನ್ ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಹೆದರ್ಕೊಂಡು ಕೂತ್ಕೊಳ್ಳೋ ಸಾದಾ ಸೀದಾ ಹುಡುಗಿ ಅಂತ ಅನ್ಕೋಬೇಡ. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬಿಡ್ತೀನಿ. ಹುಷಾರ್. ಏನೇ ಸುಮ್ಕಿದ್ದೀನಿ ಅಂತ ತಪಾಸ್ ಆಗ್ತೀನಿ ನೀನು. ಐಸು ಮೇಡಮ್ ಅವರೇ, ನೀವು ಇಲ್ಲಿದ್ದೀರಾ? ಇದ್ಯಾಕೆ ಸರ ಹಿಂಗ್ ಬಿಚ್ಕೊಂತು? ಅರೆ, ಇದ್ಯಾಕೆ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಒಂದು ಕೈ ಹಾಕಿ ಒಂದು ಬಿಡ್ದಂಗೆ ಆಯ್ಕೊಂಡ ಪೋಣಿಸ್ಕೊಂಡ್ರೆ ಆಯ್ತು. ಅಮ್ಮಯ್ಯ ಆಯ್ಕೋ. ಮೇಡಮ್ ಅವರೇ, ನಿಮ್ಮ ತಾಯಿಯವ್ರು ಫೋನ್ ಮಾಡಿದ್ರು, ನೀವು ಫೋನ್ ತೆಗಿತಿಲ್ಲ ಅಂತ ಸಾನೇ ಸಂಕಟಪಟ್ರು. ನೋಡಿ, ಅವ್ರಿಗೊಂದ್ಸಲಿ ಫೋನ್ ಮಾಡಿ ಮಾತಾಡ್ಬಿಡಿ, ಅವ್ರಿಗೋಸಿ ಸಮಾಧಾನ ಆಯ್ತದೆ. ತಗೊಳ್ಳಿ, ಅದನ್ನ ಹಾಳು ಮಾಡಬೇಡಿ. ತಮ್ಮ ಎಂತವ ಇರೋದನ್ನ ಇಸ್ಕೊಂಡು ಒತ್ತಾರಿಕೆನೆ ಫೋನಿಸ್ಕೊಂಬಿಡಿ. ನಾನು ಹೊಸಿ ಗದ್ದೆ ತವ ಹೋಗ್ಬರ್ತೀನಿ, ಫೋನ್ ಮಾಡ್ಬಿಡಿ. ನೋಡಿದ್ಯಾ, ಇಷ್ಟೊತ್ನಲ್ಲಿ ತನ್ನ ಹೆಂಡತಿ ಇನ್ನೊಬ್ಬನ ಜೊತೆನಲ್ಲಿ ಒಂಟಿಯಾಗಿರೋದನ್ನ ನೋಡಿದ್ಮೇಲೂ ನಿನ್ನ ಅಣ್ಣನ ಮುಖದಲ್ಲಿ ನಿನ್ ಮೇಲೆ ಒಂದೇ ಒಂದು ಅನುಮಾನದ ಗೆರೆನೂ ಕಾಣಿಸ್ಕೊಳ್ಳಿಲ್ಲ. ಅದು
ಅವರು ತಮ್ಮನ್ ಮೇಲೆ ಇಟ್ಟಿರೋ ನಂಬಿಕೆ, ಅಣ್ಣ ತಮ್ಮನ್ ಸಂಬಂಧಕ್ಕೆ ಅವ್ರು ಕೊಡೋ ಬೆಲೆ. ನಿನ್ನ ಚೀಪ್ ಮೆಂಟಾಲಿಟಿಯಿಂದ ಅದನ್ನ ಕಳ್ಕೋಬೇಡ. ನಾನ್ ಮನ್ಸ್ ಮಾಡಿದ್ರೆ ಈಗ್ಲೇ ನಿನ್ ಬಂಡವಾಳನ ಬಯಲ್ ಮಾಡ್ಬೋದು. ಆದ್ರೆ ನಿನ್ನನ್ನ ಒಳ್ಳೆಯವನು ಅಂತ ಅನ್ಕೊಂಡಿರೋ ನಿಮ್ಮ ಅಣ್ಣನ ನಂಬಿಕೆ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಾಗ್ತಿದ್ದೀನಿ. ಇದನ್ನೇ ನೀನು ಕೊಡ್ತಿರೋ ಕೊನೆ ಎಚ್ಚರಿಕೆ ಅನ್ಕೊಂಡು ಬದಲಾದ್ರೆ ಸರಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಇಷ್ಟು ಒಳ್ಳೆಯವಳಾಗಿರೋದು